ಬಹುಶಃ ತಮಗೆಲ್ಲರಿಗೆ ಗೊತ್ತಿರುವಂಥದ್ದು ಇವತ್ತಿನ ದಿವಸ ತಮಗೆಲ್ಲರಿಗೆ ಗೊತ್ತಿರುವಂಥದ್ದು ಏನಪ್ಪ ಅಂದರೆ ಸಮಾಜದಲ್ಲಿ ಹೊಡೆದಾಟ ಅದು ಇದು ಹೋರಾಟ ಇವೆಲ್ಲ ನಡೆದಿರ್ತದೆ. ಆದರೆ ಎಂಥದ್ದು ಇವತ್ತಿನ ದಿವಸ ದುರ್ಭಾಗ್ಯಪ್ಪ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಸ್ವಾಮೀಜಿ ಹೋರಾಟಕ್ಕೆ ಇವತ್ತಿನ ದಿವಸ ಸ್ಪಂದಿಸಿ ಆ ಹೋರಾಟಕ್ಕೆ ಬೆಂಬಲ ನೀಡುವಂಥ ಸಮಯದಲ್ಲಿ ಅವರೇ ಬಂದು ಗೂಂಡಾಗಿರಿ ಮಾಡುವಂಥ ರೀತಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನು ಸಮಾಜ ಇವತ್ತಿನ ದಿವಸ ಶಾಂತಿ ರೀತಿಯಿಂದ ಈ ಭಾರತ ದೇಶದಲ್ಲಿ ಬದುಕಬೇಕಾದ್ರೆ ಅದಕ್ಕೆ ಪೊಲೀಸ್ ಅಧಿಕಾರಿಗಳೇ ಕಾರಣ. ನಾವು ಇವತ್ತಿನ ದಿವಸ ಶಾಂತಿ ರೀತಿ ಇದ್ದೀವಿ, ಸೇಫ್ ಆಗಿದ್ದೀವಿ ಅಂದರೆ ಅದಕ್ಕೆ ಡಿಪಾರ್ಟ್ಮೆಂಟೇ ಕಾರಣ. ಅಂಥ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡ್ತಾರಪ್ಪ ಅಂದರೆ ಎಂಥ ಹೇಸಿಗೆಡ್ತನ ನಾಚಿಗೆಡ್ತನ. ಇವರು ಸ್ವಾಮೀಜಿ ಅನ್ನಿಸ್ಕೊಳ್ಳಿಕ್ಕೆ ಯೋಗ್ಯರಲ್ಲ. ಇವರು ಗೂಂಡಾಗಳ ಮೇಲೆ ಬಹುಶಃ ನಮ್ಮ ಕಾನೂನು ಯಾವ್ಯಾವ ಕ್ರಮ ತಗೋಬೇಕಾಗತ್ತೆ. ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ಅಧಿಕಾರಿಗಳು ಅದನ್ನು ಕ್ರಮ ತಗೋಬೇಕು. ಅವಾಚ್ಯ ಶಬ್ದದಿಂದ ನಿಂದಿಸುವುದು, ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಬಹುಶಃ ಹೋರಾಟ ಮಾಡುವ ಸಮಯಕ್ಕೆ ಎಲ್ಲರೂ ನೋಡಿರುವಂಥದ್ದು ಮಾಧ್ಯಮಗಳಲ್ಲಿ ಬಂದಿದೆ, ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಇದಕ್ಕೆ ಬಿಜಾಪುರ ಜಿಲ್ಲಾ ಬಂಜಾರ ಸಮಾಜ ಖಂಡಿಸ್ತೇವೆ. ಬರುವಂಥ ದಿನಮಾನಗಳಿಗೆ ಇಂಥ ಸಂಗನ ಬಸವೇಶ್ವರ ಸ್ವಾಮೀಜಿ ಏನಿದ್ದಾರೆ ಇವರ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದಾರೆ. ಬರುವಂಥ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ. ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಕೂಡ ಹೋರಾಟ ಮಾಡ್ತೇವೆ. ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ನಮಗೆ ಅಲ್ಲಿವರೆಗೆ ಈ ಹೋರಾಟ ಮುಂದುವರಿಸ್ತೇವೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವಂಥದ್ದು ಇಂಥ ಸ್ವಾಮಿಗಳದ್ದು ಬಿಜಾಪುರ ಜಿಲ್ಲೆಯಲ್ಲಿ ಯಾವ ಕೆಲಸನೂ ಇಲ್ಲ. ಇವರು ಬಹುಶಃ ಯೂತ್ಸ್ರಿಗೆ ಏನು ಕಲಿಸ್ತಾರೆ? ಇವರು ಹೊಡೆದಾಡೋದು ಕಲಿಸ್ತಾರಾ? ಇಂಥ ಸ್ವಾಮೀಜಿಗಳು ನಮಗೆ ಬೇಕಾಗಿಲ್ಲ. ಅದಕ್ಕೆ ಬಹುಶಃ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಸ್ವಾಮೀಜಿಗಳು ಪುಣ್ಯಾತ್ಮರು ಏನೋ ಮಾತಾಡಿದ್ರು, ನಮಗೂ ಸ್ವಲ್ಪ ಗೊತ್ತಿರುವಂಥ ವಿಷಯ. ಅಂಥ ಸ್ವಾಮೀಜಿಗಳಿಗೆ ಗಡಿಪಾರು ಮಾಡಿರುವಂಥದ್ದು ನೋಡಿದ್ದೇವೆ. ಅಧಿಕಾರಿಗಳ ಮೇಲೆ ಇವತ್ತಿನ ದಿವಸ ಕಪಾಳ ಮೋಕ್ಷ ಮಾಡಿರುವಂಥ ಸ್ವಾಮೀಜಿಗಳ ಮೇಲೆ ಅಧಿಕಾರಿಗಳು ಯಾವ ರೀತಿ ಕ್ರಮ ತಗೋತಾರೆ ಅನ್ನೋದು ನಾವು ಕಾದು ನೋಡ್ತೀವಿ. ಒಂದು ವೇಳೆ ಅವ್ರ ಮೇಲೆ ಕ್ರಮ ತಗೋದೇ ಇದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಸ್ವಾಮೀಜಿ ಹೇಳ್ತಾರೆ ನನ್ನ ಮೊಬೈಲ್ ಕಸ್ಕೊಂಡು ನನಗೆ ನುಗ್ಸ್ಯಾರ, ಅದ್ರ ಸಂಬಂಧ ಬಹುಶಃ ತಮ್ಗೆಲ್ಲರಿಗೂ ಗೊತ್ತಿರಬೇಕು, ಇವರು ಡೋಂಗಿ ಸ್ವಾಮೀಜಿಗಳು ಎಂಥ ನುಗ್ಸಾದ್ರು ಕೂಡ ಹೋರಾಟ ಮಾಡುವಂಥ ಸಮಯದಲ್ಲಿ ಇವತ್ತಿನ ದಿವಸ ಎಲ್ಲರೂ ಬಂದಿರ್ತಾರೆ. ಹಿಂದೆ ಮುಂದೆ ಆಗಿರ್ತಾವೆ. ನಾವು ವಿಡಿಯೋದಲ್ಲಿ ನೋಡಿದ್ದೇವೆ. ಅಧಿಕಾರಿ ಏನೂ ಮಾಡಿಲ್ಲ, ನಡ್ರಿ ಅಂತೇಳಿ ಅವ್ರು ಬೆಂಗಾವಲಲ್ಲಿ ಇದ್ರು. ಅಧಿಕಾರಿಗಳ ಕರ್ತವ್ಯ ಅವ್ರಿಗೆ ಕಾವಲು ಮಾಡ್ತಾ ಇದ್ರು. ಬಹುಶಃ ಅದೇ ಸ್ವಾಮೀಜಿಗಳ ಮೇಲೆ ಯಾರಾದರೂ ಒಂದು ಕಪಾಳ ಮೋಕ್ಷ ಮಾಡಿದರೆ ಇವತ್ತಿನ ದಿವಸ ಆ ಅಧಿಕಾರಿ ಸಸ್ಪೆಂಡ್ ಆಗ್ತಿದ್ರು. ಇದನ್ನು ಯಾರು ಗಮನಿಸ್ತಾರೆ? ಅಧಿಕಾರಿಗಳು ಸ್ವಾಮೀಜಿಯವರ ಕಾವಲಲ್ಲಿ ಬೆಂಗಾವಲಲ್ಲಿ ಇದ್ರು. ಬೆಂಗಾವಲಲ್ಲಿ ಇರುವಂಥ ಸ್ವಾಮೀಜಿಗೆ ಕಪಾಳ ಮೋಕ್ಷ ಮಾಡಿರುವಂಥದ್ದು, ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಮಾಡುವಂಥ ಈ ಸ್ವಾಮೀಜಿ ಅಲ್ಲ ಸ್ವಾಮಿ, ಗೂಂಡ ಇವನು. ಇಂಥವನಿಗೆ ಬಿಜಾಪುರ ಜಿಲ್ಲೆಯಿಂದ ಗಡಿಪಾರು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ರಾಜು ಖಂಡಸಾರಿ, ಬಿಜಾಪುರ ಜಿಲ್ಲಾ ಕಾರ್ಯಕರ್ತ. ಜಿಲ್ಲಾ ಅಧಿಕಾರಿಗೆ ಮನವಿ ಕೊಟ್ಟಿದ್ದೆವು. ನಿನ್ನೆ ನಡೆದಂಥ ಪ್ರಕರಣದಲ್ಲಿ PSI ಆದ ಸೀತಾರಾಮ್ ಲಮಾಣಿ ಮೇಲೆ ಸಂಗಮನ ಬಸವ ಸ್ವಾಮೀಜಿಯವರು ಅವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ರಕ್ಷಣೆ ಕೊಡೋ ಟೈಮ್ಗೆ ಯಾರೋ ಇರಲಿ, ಇವತ್ತು ರಕ್ಷಣೆ ನಾವು ಇರ್ತೇವೆ, ಪಬ್ಲಿಕ್ ಇರ್ತಾರೆ. ಒಬ್ಬ ಸ್ವಾಮಿ ಕೈ ಮಾಡ್ತಾನಂದ್ರೆ ಸ್ವಾಮಿ ಗುಂಡಾ ಸ್ವಾಮಿ, ಅವನು ಸ್ವಾಮಿ ಅಲ್ಲ. ಅಂಥ ಸ್ವಾಮಿಗಳಿಗೆ ಇಲ್ಲಿ ಈ ಬಿಜಾಪುರ ಕರ್ನಾಟಕದಲ್ಲೇ ಇಡಬಾರ್ದು. ಅಂಥ ಸ್ವಾಮಿಗಳಿಗೆ ತಡಿಪಾರು ಮಾಡಬೇಕು. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟೇ ಒಂದು ರಕ್ಷಣೆ ಕೊಡ್ತಾ ಇರ್ತೈತಿ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹಿಂಗಿದ್ರೆ ಮುಂದೆ ಕಾನೂನು ಏನಾಗ್ತೈತಿ? ಅದಕ್ಕೆ ಕಾರಣ ಈಗ ನಮ್ಮ ಸಮಾಜಕ್ಕೆ ನಮ್ಮ ಬಂಜಾರ ಸಮಾಜ ಸೀತಾರಾಮ್ ಲಮಾಣಿ ಅವರಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ನಾವು ಒಂದು ಖಂಡನೆ ಮಾಡ್ತೇವೆ. ಒಂದು ವೇಳೆ ಅವನ ಸ್ವಾಮಿ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಕರ್ನಾಟಕದಲ್ಲಿ ಮಾಡ್ತೇವೆ. ಮತ್ತು ಜಿಲ್ಲಾದಾಗೂ ಮಾಡ್ತೇವೆ. ಮತ್ತು ಈ ಸ್ವಾಮೀಜಿಯವ್ರ ಮೇಲೆ ಡಿಪಾರ್ಟ್ಮೆಂಟ್ ಅವರು ಮಾಮೂಲಿ ಒಬ್ಬ ಮನುಷ್ಯನ ಮೇಲೆ ಆದರೆ ಯಾವ ಪರಿ ಕಾನೂನು ತಗೋತೀವಿ. ಇವ್ರ ಮೇಲೆ ಏನಾಗಿದೆ, ಒಬ್ಬ PSI ಆಗಿದ್ರೆ ಇದ್ರ ಮ್ಯಾಗ ಏನು ಕಾನೂನು ತಗೋತಾರೆ ನಾವು ಕಾದು ನೋಡಿ ಮುಂದಿನ ನಿರ್ಧಾರ ತಗೋತೇವೆ. ಶಂಕರ್ ಚವ್ಹಾಣ್, ಜಿಲ್ಲಾಧ್ಯಕ್ಷ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸೀವಿ. ಬಿಜಾಪುರ ಜಿಲ್ಲೆಯ ಎಲ್ಲ ಬಂಜಾರ ಸಮಾಜದ ಪರವಾಗಿ ಇವತ್ತು ಸಂಗನ ಬಸವ ಸ್ವಾಮಿಗಳು ನಿನ್ನೆ ಪ್ರತಿಭಟನೆ ಸಂದರ್ಭದಲ್ಲಿ ಆದರ್ಶ ನಗರದ PSI ಆಗಿರ್ತಕ್ಕಂಥ ಸೀತಾರಾಮ್ ಲಮಾಣಿ ಅವರ ಮೇಲೆ ಕಪಾಳ ಮೋಕ್ಷ ಮಾಡಿ ಅವಾಚ್ಯ ಶಬ್ದವನ್ನು ಬೈದು ಇವತ್ತು ಒಂದು ಸಮಾಜಕ್ಕೆ, ಬಂಜಾರ ಸಮಾಜ ಇವತ್ತು ಶಾಂತಿಯುತ ಆಗಿರ್ತಕ್ಕಂಥ ಸಮಾಜ, ಈ ಸಮಾಜಕ್ಕೆ ಒಂದು ನಿಂದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಂಗನ ಬಸವ ಸ್ವಾಮೀಜಿಗಳು ಮಾಡಿದ್ದಾರೆ. ಅವರ ಮೇಲೆ ಜಾತಿ ನಿಂದನೆ ಮತ್ತು ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಉಪಾಧೀಕ್ಷಕರಿಗೆ, ಜಾರಿ ನಿರ್ದೇಶನಾಲಯ, ಪೊಲೀಸ್ ಇಲಾಖೆಯವರಿಗೆ ಅಲ್ಲಿ ಕಂಪ್ಲೇಂಟ್ನೂ ಸಹ ಮಾಡ್ತಾಯಿದ್ದೀವಿ. ಅವರನ್ನು ತಕ್ಷಣ ಇವತ್ತು
ಬಂಧಿಸಿ ಗಡೀಪಾರು ಮಾಡಬೇಕು ಮತ್ತು ಅವರಿಗೆ ಉಗ್ರ ಶಿಕ್ಷೆ ನೀಡಬೇಕಂತೇಳಿ ಎಲ್ಲ ಬಂಜಾರ ಸಮಾಜದ ಜಿಲ್ಲೆಯ ಮುಖಂಡರುಗಳ ಪರವಾಗಿ ಆಗ್ರಹವನ್ನು ಮಾಡ್ತೇನೆ. ಅರ್ಜುನ್ ರಾಠೋಡ್. ಅಲ್ಲದೆ ಅಲ್ಲ, ಪೊಲೀಸರು ಇಲ್ಲ ಅಂತ ಹೆಂಗೆ ತಿಳ್ಕೊತಾರೆ, ಒಬ್ಬ ಸ್ವಾಮಿಗಳೇ ತಿಳ್ಕೊಳಂಗಿಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು ಹೇಳಿ ಸರ್? ಅಲ್ರಿ ಅವ್ರು ಅಲ್ಲ ಕೋಡ್ 8-10 ಜನ ಅದಾರ ಸರ್. ಅವರು ಪೈಲಟ್ ಡ್ರೆಸ್ ಐತೆ ಅದು, ಮತ್ತು ಪೈಲಟ್ ಡ್ರೆಸ್ ಅದ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ಲಾತ್ತಾರ, ಅವರಿಗೆಲ್ಲ ಜನರಿಗೆ ಹೋಗ್ಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಹಾದಿ ಮಾಡಿ ಕೊಡತ್ತಾರೆ. ಮತ್ತು ಸರಿಲಾಗಿ ಕೇಳಿದ್ರೆ ಅವ್ರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಮತ್ತು ಅವ್ರನ್ನ ಬಿಡ್ರಿ, ಅವ್ರಿಗೆ ಗೊತ್ತಾಗಿಲ್ಲ. ಇನ್ನೊಬ್ರಿಗೆ ಕಪಾಳ ಮೋಕ್ಷ ಮಾಡಿದ್ರೆ ಇನ್ನೂ 2 ಪೊಲೀಸರಿಗೆ ಹೊಡೆದಾರ, ಅವರು ಬಿರಾದಾರ ಅವರಿಗೆ ಮತ್ತು ಇನ್ನವರಿಗೂ ಹೊಡೆದಾರೆ. ಡ್ರೆಸ್ ಮ್ಯಾಗ ಅದಾರ, ಎಲ್ಲ ಪೈಲಟ್ ಡ್ರೆಸ್ ಮ್ಯಾಗ ಅದಾರ. ಅಂದ್ರೆ ಹೊಡಿತಾರ ಸ್ವಾಮೀಜಿಗೆ ಹೊಡಿಯುವಂತ ಇದು ಅವರಿಗೆ ಇದನ್ನ ಆದೇಶ ಕೊಟ್ಟಿರೋದಾ? ಮೊಬೈಲ್ ಯಾಕೆ ಕಸ್ಕೋತಾರ ಸರ್? ಪೊಲೀಸ್ ಇಲಾಖೆದವ್ರು ಅಂತ ಕೆಲಸ ಬೇಡಿಕೆ ಏನಿಲ್ರಿ, ಅವ್ರ ಮ್ಯಾಗ ಕ್ರಮ ಜರುಗಿಸ್ಬೇಕು. ಆಮ್ಯಾಗ ದೌರ್ಜನ್ಯ ಮತ್ತು ಜಾತಿ ನಿಂದನೆ ಪ್ರಕರಣ ದಾಖಲಾಗಬೇಕು. ಜೊತೆಗೆ ಅವರಿಗೆ ಮತ್ತು ಉಗ್ರ ಅಂದರೆ ಇನ್ನೊಬ್ಬರು ಯಾಕಂದ್ರೆ ಕೆಲವೊಂದು ಸ್ವಾಮಿಗಳಿಗೆ ಚಟ ಬಿದ್ದು ಬಿಟ್ಟೈತಿ ಜಿಲ್ಲೆ ಒಳಗೆ. ಸುಮ್ಮನೆ ಯಾರ್ಯಾರ್ದೋ ಹೆಸರು ತೊಗೊಂಡು ಏನೇನೇ ಮಾತಾಡೋದು, ಏನಾರು ಸ್ಟ್ರೈಕ್ ಮಾಡೋದು ಸುಮ್ಮನೆ ಅಂದ್ರೆ ಅದಕ್ಕೊಂದು ನಿಯಮಗಳಿದಾವೆ. ಪ್ರತಿಭಟನೆ ಮಾಡಬೇಕಾದ್ರೆ ನಿಯಮಗಳನ್ನು ಪಾಲನೆ ಮಾಡಬೇಕು. ಅದರ ನಿಯಮ ಪಾಲನೆ ಮಾಡಿಕೊಂಡು ಏನೇ ಮಾಡಿದ್ರೂ ಈ ಜಗತ್ತಿನಾಗೆ ಒಂದು ಕಾನೂನು ಅದ. ಕಾನೂನು ಬಿಟ್ಟು ಗೈರ್ ಕಾನೂನು ಹೊಡಿಯೋದು ಬಡಿಯೋದು ಅಂತಂದ್ರೆ ಇದು ಗುಂಡಾ ಕಾಯ್ದೆನೇ ಅವ್ರಿಗೆ ಅಪ್ಲೈ ಆಗ್ತದೆ. ಅವ್ರಿಗೆ ರೌಡಿ ಶೀಟ್ರ್ ಓಪನ್ ಮಾಡಿ ಅವ್ರ ಮ್ಯಾಗ ಕ್ರಮ ಜರುಗಿಸ್ಬೇಕಂತ ಹೇಳಿ ವಿನಂತಿ ಮಾಡ್ತೀವಿ. ಅವರು ಸಾರ್ವಜನಿಕ ಸಂಬಂಧ PPP ಬೇಡ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ರಿ ಅಂತೇಳಿ ಅವರು ಪ್ರತಿಭಟನೆ ಮಾಡಿ. ಅದು ನಾವು ಕೇಳಿಲ್ಲ ಸರ್, ಅದನ್ನು ನಾವು ಕೇಳಿಲ್ಲ. ಅದರ ಆ ವಿಷಯ ನಮಗೆ ಗೊತ್ತಿಲ್ಲ. ಪೊಲೀಸರಿಗೆ ಹೊಡೆದಾರೆ ಮತ್ತು ನಮ್ಮ ಸಮಾಜದವ್ರು ಅದಾರೆ, ಮತ್ತು ನಮ್ಮ ಸಮಾಜಕ್ಕೆ ಅಗೌರವ ಮಾಡಿದಾಗ ಭಾಳ ಇದು ಆಗ್ಯದ. ಒಂದು ವೇಳೆ ಬೇರೆ ಜನಾಂಗದವ್ರಿಗೆ ಇದೇ ಆಗಿತ್ತು ಅಂದ್ರೆ ಇನ್ನೂ ಏನೇನು ಆಗ್ತಿತ್ತು ನಿಮ್ಗೆ ಗೊತ್ತದ. ಬೆಂಕಿ ಹಚ್ತಿದ್ರು. ನಾವು ಏನು ರೆಡಿ ಅದೀವಿ, ಅದ್ರ ಬಗ್ಗೆ ಏನು ಇದು ಇಲ್ಲ. ನೋಡ್ತೀವಿ, ಸ್ವಲ್ಪ ಕಾದು ನೋಡ್ತೀವಿ. ಒಂದು ವೇಳೆ ಆ್ಯಕ್ಷನ್ ಆಗಲಿಲ್ಲಪ್ಪ ಅಂದ್ರೆ ಉಗ್ರ ಹೋರಾಟ ಅಂತೂ ಜಿಲ್ಲೆಯಾದ್ಯಂತ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಅದು ನನಗೆ ಗೊತ್ತಿಲ್ಲ ರೀ ವಿಷಯ. ನನ್ನ ವಿಷಯ ಏನೋ, ನಾವು ಪ್ರತಿಭಟನೆ ಮಾಡೋಕೆ ಮಾಡೋ ಟೈಮ್ನಾಗ ಏನು ಹೊಡೆದಾರಲ್ಲ, ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅನ್ನೋ ದೃಷ್ಟಿಯಿಂದ ನಾವು ಬಂದೀವಿ. ಅದು ಅರ್ಜುನ್ ರಾಠೋಡ್ ಅಂತ.